ರಾಜ್ಯ ಸರ್ಕಾರದ ಆರೋಗ್ಯ ಸಂಜೀವಿನಿ ಯೋಜನೆ ಅಕ್ಟೋಬರ್ 1ರಿಂದ ರಾಜ್ಯದ ಸರ್ಕಾರಿ ನೌಕರರಿಗೆ ಜಾರಿಯಾಗಿದ್ದು, ಇದರ ಸೌಲಭ್ಯವನ್ನು ಜಿಲ್ಲೆಯ ಎಲ್ಲಾ ಸರ್ಕಾರಿ ನೌಕರರು ಪಡೆಯಬೇಕೆಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಸರ್ಕಾರಿ ನೌಕರರ ಸಂಘ ಮನವಿ ಮಾಡಿದೆ. ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾಧ್ಯಕ್ಷ ನಾರಾಯಣಸ್ವಾಮಿ ಹಾಗೂ ರಾಜ್ಯ ಪರಿಷತ್ ಸದಸ್ಯರಾದಂತಹ ವಿ ಅಮರ್, ಈ ಯೋಜನೆಯಡಿ ಸುಮಾರು 2,000ಕ್ಕೂ ಹೆಚ್ಚು ಕಾಯಿಲೆಗಳಿಗೆ ಉಚಿತ ಚಿಕಿತ್ಸೆ ಪಡೆಯುವ ಅವಕಾಶವನ್ನು ರಾಜ್ಯ ಸರ್ಕಾರ ಕಲ್ಪಿಸಿದೆ. ಪತಿ ಪತ್ನಿ ಇಬ್ಬರು ಸರ್ಕಾರಿ ನೌಕರರಾಗಿದ್ದರೆ ಒಬ್ಬರೇ ಮಾಸಿಕ ವಂತಿಗೆ ಪಾವತಿಸಬೇಕಾಗುತ್ತದೆ. ಇದಲ್ಲದೆ ಮಹಿಳಾ ನೌಕರರ ಪೋಷಕರಿಗೂ ಈ ಯೋಜನೆಯ ಸೌಲಭ್ಯ ದೊರೆಯಲಿದೆ ಎಂಬುದು ಈ ಯೋಜನೆಯ ವಿಶೇಷ ಅಂಶವಾಗಿದೆ ಎಂದರು. ಇದೇ ವೇಳೆ ಅವರು ರಾಜ್ಯ ಸರ್ಕಾರ ನಡೆಸುತ್ತಿರುವಂತಹ ಸಾಮಾಜಿಕ ಜಾತಿ ಗಣತಿ ಸಮೀಕ್ಷೆ ಕುರಿತು ಪ್ರಸ್ತಾಪಿಸಿ, ಜಿಲ್ಲೆಯ ಸರ್ಕಾರಿ ನೌಕರರು ಹಾಗೂ ಶಿಕ್ಷಕರು ಒತ್ತಡದ ನಡುವೆಯೂ ಸಮೀಕ್ಷಾ ಕಾರ್ಯ ಯಶಸ್ವಿಯಾಗಿ ನಡೆಸುತ್ತಿದ್ದಾರೆ. ಸರ್ಕಾರದ ಅವಧಿ ವಿಸ್ತರಣೆ ನೀಡಿರುವುದು ಶ್ಲಾಘನೀಯ ಕ್ರಮ ಹಾಗೂ ಸಮೀಕ್ಷೆ ಕಾರ್ಯದ ವೇಳೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಾ ಮೃತಪಟ್ಟ ಸರ್ಕಾರಿ ನೌಕರರು ಮತ್ತು ಶಿಕ್ಷಕರ ಕುಟುಂಬಗಳಿಗೆ ಪರಿಹಾರ ಘೋಷಿಸಿರುವ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಯವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು. ಸಲಾಹುದ್ದೀನ್ ಪ್ರಜಾಪುರ್, ಚಿಕ್ಕಬಳ್ಳಾಪುರ. ಪತ್ರಿಕಾಗೋಷ್ಠಿಯನ್ನು ಉದ್ದೇಶ ಇವತ್ತು ನಮ್ಮ ಗೌರವಾನ್ವಿತ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತಹ ಷಡಾಕ್ಷರಿ ಸಾಹೇಬರ ಒಂದು ಅವಿರತ ಶ್ರಮ ಮತ್ತು ಅವರ ಒಂದು ನಿರಂತರ ಹೋರಾಟ ಮತ್ತು ಫಲದ ಫಲವಾಗಿ ಇವತ್ತು ಇಡೀ ರಾಜ್ಯದ ಎಲ್ಲ ಸರ್ಕಾರಿ ನೌಕರರಿಗೆ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಅಕ್ಟೋಬರ್ 1ನೇ ತಾರೀಕು, ಇದೇ ವರ್ಷದ ಅಕ್ಟೋಬರ್ 1ನೇ ತಾರೀಕಿನಿಂದ ಜಾರಿಗೆ ಬಂದಿರತಕ್ಕಂಥದ್ದು ತುಂಬ ಹರ್ಷದಾಯಕವಾಗಿರ್ತಕ್ಕಂಥ ಒಂದು ವಿಚಾರವಾಗಿದೆ. ಈ ನಿಟ್ಟಿನಲ್ಲಿ ನಾವು ಇವತ್ತು ಜಿಲ್ಲೆಯಲ್ಲಿ ನಮ್ಮ ಎಲ್ಲ ನೌಕರರಿಗೆ ಈ ವಿಚಾರವನ್ನ ತಿಳಿಯಪಡಿಸಬೇಕು ಮತ್ತು ಅದರ ಒಂದು ಅನುಕೂಲಗಳನ್ನ ಬಗ್ಗೆ ತಿಳಿಯಪಡಿಸಬೇಕು ಅಂತ ಹೇಳಿ ಪತ್ರಿಕಾಗೋಷ್ಠಿಯನ್ನು ಕರೆದು ಈ ಒಂದು ಆರೋಗ್ಯ ಸಂಜೀವನಿಯ ಯೋಜನೆಯ ಬಹಳ ಪ್ರಮುಖವಾಗಿರ್ತಕ್ಕಂಥ ಅನುಕೂಲಗಳೇನಪ್ಪಾ ಅಂತಂದ್ರೆ ಸುಮಾರು 2,000 ಕಾಯಿಲೆಗಳಿಗೆ ಈ ಚಿಕಿತ್ಸೆಯ ಸೌಲಭ್ಯವಿದೆ. ಇಡೀ ರಾಜ್ಯದ ನಮ್ಮ ಸಮಸ್ತ ಸರ್ಕಾರಿ ನೌಕರರು 2,000 ಕಾಯಿಲೆಗಳಿಗೆ ಈ ಒಂದು ಯೋಜನೆಯಡಿ ಉಚಿತವಾಗಿರ್ತಕ್ಕಂಥ ಚಿಕಿತ್ಸೆಯನ್ನು ಪಡಿತಕ್ಕಂಥ ಒಂದು ಅನುಕೂಲವಾಗಿದೆ. ಎರಡನೇದಾಗಿ ಸರ್ಕಾರಿ ನೌಕರ ಕುಟುಂಬಸ್ಥರಿಗೆ ಆದಾಯ ಮಿತಿಯನ್ನ 17,000ರಿಂದ 27,000 ರೂಪಾಯಿಗಳು ಹೆಚ್ಚಿಸಲಾಗಿದೆ. ನಮ್ಮ ಷಡಾಕ್ಷರಿ ಸಾಹೇಬರ ಒಂದು ಶ್ರಮದಿಂದ ಇವತ್ತು ಏನು ಕುಟುಂಬಸ್ಥರ ಒಂದು ಆದಾಯ ಮಿತಿ ಮೊದಲು ಆರೋಗ್ಯ ಇಲಾಖೆ 17,000ವನ್ನ ನಿಗದಿಪಡಿಸಿತ್ತು, ಅದನ್ನ 25,000 ರೂಗಳಿಗೆ ಅದನ್ನ ಏರಿಕೆ ಮಾಡಿ ಒಂದು ಅನುಕೂಲವನ್ನ ಮಾಡಿದ್ದಾರೆ. ಮತ್ತೆ ಪತಿ ಪತ್ನಿ ಸರ್ಕಾರಿ ನೌಕರರಾಗಿದ್ದಲ್ಲಿ ಯಾರಾದರೂ ಒಬ್ಬರು ಮಾತ್ರ ಈ ಯೋಜನೆಗೆ ಮಾಸಿಕ ವಂತಿಗೆಯನ್ನ ಪಾವತಿಸತಕ್ಕಂಥದ್ದು. ಇವಾಗ ಸರ್ಕಾರಿ ನೌಕರರು ಪತಿ ಪತ್ನಿ ಇಬ್ರು ಕೂಡ ಗೌರ್ಮೆಂಟ್ ಕೆಲಸದಲ್ಲಿದ್ರೆ, ಸರ್ಕಾರಿ ಸೇವೆಯಲ್ಲಿದ್ರೆ ಅವರು ಮಾಸಿಕ ವಂತಿಗೆಯನ್ನ ಅದು ಗ್ರೂಪ್ ಎಗೆ 1,000 ರೂಗಳನ್ನ, ಮತ್ತೆ ಗ್ರೂಪ್ ಬಿಗೆ 500 ರೂಪಾಯಿಗಳನ್ನ, ಗ್ರೂಪ್ ಸಿಗೆ 350 ರೂಪಾಯಿಗಳನ್ನ, ಗ್ರೂಪ್ ಡಿಗೆ 250 ರೂಪಾಯಿಗಳನ್ನ ನಮ್ಮ ಸಂಬಳದಲ್ಲಿ ತಿಂಗಳು ಕೂಡ ಕಟಾವಣೆ ಮಾಡ್ತಕ್ಕಂಥ ಒಂದು ಆದೇಶ ಇಲಾಖೆಯಿಂದ ಆಗಿದೆ. ಆ ಇಲಾಖೆಯಿಂದ ಆದೇಶ ಆಗಿರ್ತಕ್ಕಂಥದ್ದನ್ನ ಇಬ್ಬರು ಕೂಡ ಪತಿ ಪತ್ನಿಯರೇನಾದ್ರೂ ಕೂಡ ಸೇವೆಯಲ್ಲಿದ್ರೆ ಒಬ್ಬರು ಸಂಬಳದಲ್ಲಿ ಮಾತ್ರ ಒಂದು ಹಣವನ್ನ ಕಟಾವಣೆ ಮಾಡ್ತಕ್ಕಂಥ ಒಂದು ಆದೇಶ ಆಗಿದೆ. ಮತ್ತು ಸರ್ಕಾರಿ ಮಹಿಳಾ ನೌಕರರ ತಂದೆ ತಾಯಿಗಳು ಈ ಸೌಲಭ್ಯವನ್ನ ಪಡೆಯಬಹುದು. ಮೊದಲಿಗೆ ಇರ್ಲಿಲ್ಲ ಹೆಣ್ಮಕ್ಳಿಗೆ, ನಮ್ಮ ಯಾರು ಮಹಿಳೆಯರು ಇರ್ತಾರೆ, ಮಹಿಳಾ ನೌಕರರು ಇರ್ತಾರೆ, ಅವರಿಗೆ ಒಂದು ಈ ಸೌಲಭ್ಯ ಇರಲಿಲ್ಲ. ಈಗ ಮಹಿಳಾ ನೌಕರರಿಗೆ ಅವರ ತಂದೆ ತಾಯಿಗಳಿಗೂ ಕೂಡ ಏನಾದ್ರೂ ಅನಾರೋಗ್ಯ ಆದ್ರೆ ಆ ಒಂದು ಯೋಜನೆ ಅಡಿಯಲ್ಲಿ ಚಿಕಿತ್ಸೆಯನ್ನ ಪಡೆಯೋದಕ್ಕೆ ಈ ಒಂದು ಯೋಜನೆ ತುಂಬಾ ಒಂದು ಅನುಕೂಲವಾಗಿರ್ತಕ್ಕಂಥದ್ದು. ವಿಶೇಷವಾಗಿ ಮಹಿಳಾ ನೌಕರರಿಗೆ ಈ ಒಂದು ಅನುಕೂಲ ಆಗಿದೆ. ಸಂಘ ಚಿಕ್ಕಬಳ್ಳಾಪುರ ಜಿಲ್ಲಾ ಘಟಕದಿಂದ ಈ ದಿನ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದ ಉದ್ದೇಶ ಅಥವಾ ಕಾರಣ ಏನಪ್ಪಾ ಅಂತಂದ್ರೆ, ಏನು ನಮ್ಮ ರಾಜ್ಯ ಸರ್ಕಾರಿ ನೌಕರರ ಸಂಘದ ಹೆಮ್ಮೆಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಷಡಾಕ್ಷರಿರವರು ಕಳೆದ 2 ವರ್ಷಗಳಿಂದ ಸತತವಾಗಿ ನಿರಂತರವಾಗಿ ಪ್ರಯತ್ನ ಮಾಡಿ ರಾಜ್ಯದ ಸಮಸ್ತ ನೌಕರರಿಗೆ ಏನು 5,25,000 ನೌಕರರು ಮತ್ತು ಅವರ ಕುಟುಂಬಸ್ಥರಿಗೆ ಎಲ್ರಿಗೂ ಸಹ ಇವತ್ತು SAST ಸುವರ್ಣ ಆರೋಗ್ಯ ಸೇವಾ ಟ್ರಸ್ಟ್ ಮೂಲಕ ಹಾಗೂ ಸರ್ಕಾರದ ಸಹಯೋಗದೊಂದಿಗೆ ಇವತ್ತು ಉಚಿತವಾಗಿ ಚಿಕಿತ್ಸೆಯನ್ನು ನೀಡುವಂತಹ ಒಂದು ಸೌಲಭ್ಯವನ್ನು ಕಾಸ್ ಅಂತ ಕರಿತೀವಿ, ಕರ್ನಾಟಕ ಆರೋಗ್ಯ ಸಂಜೀವಿನಿ ಅಂತ ಹೇಳ್ಬಿಟ್ಟು ಒಂದು ಸ್ಕೀಮ್ ತಂದಿದ್ದಾರೆ. ಆ ಸ್ಕೀಮನ್ನು ನಮ್ಮ ಜಿಲ್ಲೆಯ ಸುಮಾರು 10,000 ಜನ ಎಂಪ್ಲಾಯೀಸು ಎಲ್ಲರೂ ಸಹ ನಾವು ಇವತ್ತು ಈ ನೌಕರ ಈ ಒಂದು ಪತ್ರಿಕಾಗೋಷ್ಠಿಯ ಮುಖಾಂತರ ಎಲ್ರಿಗೂ ನಾವು ತಿಳಿಯಪಡಿಸೋದೇನೆಂದರೆ, ಅವರಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ, ದಯವಿಟ್ಟು ತಾವೆಲ್ಲರೂ ಸಹ ತಾವು HRMS ಅಲ್ಲಿ ಹೋಗ್ಬಿಟ್ಟು ಈ KSSಗೆ ಕಾಸ್ಗೆ ತಾವೆಲ್ಲರೂ ಸಹ
ಅಪ್ಲೈ ಮಾಡ್ಕೊಂಡು ನೋಂದಣಿ ಮಾಡ್ಕೊಂಡಾಗ ನಿಮಗೂ ಹಾಗೂ ನಿಮ್ಮ ಕುಟುಂಬಸ್ಥರಿಗೆ ಎಲ್ಲ ರೀತಿಯಾದ ಚಿಕಿತ್ಸೆಗಳಿಗೂ ಸಹ ಫ್ರೀ ಆಫ್ ಕಾಸ್ಟಲ್ಲಿ ನಮಗೆ ಚಿಕಿತ್ಸೆ ದೊರೆಯುತ್ತೆ. ಇವತ್ತು ಏನು ನಮ್ಮ ಸಂಬಳದಲ್ಲಿ ಬರೀ 500 ರೂಪಾಯಿ ಕಟ್ ಮಾಡ್ತಾರೆ ಪ್ರತಿ ತಿಂಗಳು, ಅದು ದೊಡ್ಡ ಮೊತ್ತ ಅಲ್ಲ. ನಮ್ದು ಯಾವುದೋ ಒಂದು ಸಿವಿಯರ್ ಕೇಸ್ ಬಂದಾಗ ನಮಗೆ ಲಕ್ಷಗಳ ಗಟ್ಟಲೆ, ಯಾಕೆಂತಂದರೆ ಮನುಷ್ಯನಿಗೆ ಬೇಕಾಗಿರೋದೇ ಮೂಲಭೂತವಾಗಿ ಆರೋಗ್ಯ ಒಂದು ಬೇಕಾಗಿದೆ. ಆ ಆರೋಗ್ಯದ ದೃಷ್ಟಿಯಿಂದ ಇವತ್ತು ನಮ್ಮ ನೌಕರರಿಗೆ ಅನುಕೂಲವಾಗಲಿ ಅಂತ ಹೇಳ್ಬಿಟ್ಟು ನಮ್ಮ ರಾಜ್ಯಾಧ್ಯಕ್ಷರು ಎಲ್ಲರ ಪರವಾಗಿ ಅವರಿಗೆ ನಮ್ಮ ಸಂಘದ ಪರವಾಗಿ ಧನ್ಯವಾದಗಳನ್ನು ಸಹ ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ಸೊ ಈ ನಿಟ್ಟಿನಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ನೌಕರರು ಸಹ ಈ ಒಂದು ಸ್ಕೀಮ್ಗೆ, ಈ ಒಂದು ಸುವರ್ಣ ಆರೋಗ್ಯ ಏನು ಇದೆಯಲ್ಲ, ಈ ಒಂದು ಸ್ಕೀಮ್ಗೆ ಎಲ್ಲರೂ ನೋಂದಣಿ ಆಗಬೇಕು ಅಂತ ಹೇಳ್ಬಿಟ್ಟು ಎಲ್ಲರಲ್ಲೂ ಸಹ ಕಳಕಳಿಯಾಗಿ ಮನವಿ ಮಾಡ್ಕೊಳ್ತೇನೆ. ಸರ್, ಈ ನೋಡ್ತಾ ಇದ್ದೀರಿ, ವರದಿನೂ ಕೂಡ ಮಾಡ್ತಾ ಇದ್ದೀರಿ. ನಮ್ಮ ಶಿಕ್ಷಕರು ವಿಶೇಷವಾಗಿ ಶೈಕ್ಷಣಿಕವಾಗಿ ಎಲ್ಲ ಒಂದು ವಿಚಾರಗಳಲ್ಲಿ ಹೋರಾಟವನ್ನು ಮಾಡಿ ಬೇರೆ ಬೇರೆ ಇದರಲ್ಲಿ ಗಣತಿ ಕಾರ್ಯವನ್ನು ಕೈಗೊಂಡಿದ್ದಾರೆ. ಆ ಗಣತಿ ಕಾರ್ಯವನ್ನು ಕೈಗೊಳ್ಳಿರೋದ್ರಿಂದ ಸ್ವಲ್ಪ ಸಮಯದ ಒಂದು ಅಭಾವ ಇರೋದ್ರಿಂದ ಮತ್ತು ಬೇರೆ ಬೇರೆ ವಿಚಾರಗಳಿಂದ ಸರ್ವೇರ್ ಸಮಸ್ಯೆ ಬೇರೆ ಬೇರೆ ವಿಚಾರಗಳಿಂದ ಸ್ವಲ್ಪ ಕಾಲಾವಕಾಶ ಬೇಕಾಗಿರೋದ್ರಿಂದ ನಮ್ಮ ಸರ್ಕಾರಿ ನೌಕರರ ಸಂಘ ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಮನವಿಯ ಮೇರೆಗೆ ಇವತ್ತು ಒಂದು ಅವಧಿಯನ್ನು 18ನೇ ತಾರೀಕುವರೆಗೂ ಕೂಡ ಸರ್ಕಾರ ವಿಸ್ತರಿಸಿದೆ. ಮತ್ತು ಆ ಒಂದು ಸಮೀಕ್ಷೆ ಕಾರ್ಯಾಲಯದಲ್ಲಿ ತೊಡಗಿರ್ತಕ್ಕಂಥ ನಮ್ಮ ನೌಕರರು ಮತ್ತು ಶಿಕ್ಷಕರಿಗೆ ಏನಾದರೂ ಉಗಡ ಆಗಿ ಏನಾದರೂ ಅನಾನುಕೂಲ ಆಗಿ ಮರಣ ಹೊಂದಿರ್ತಕ್ಕಂಥ ಕುಟುಂಬಗಳಿಗೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು 20 ಲಕ್ಷ ಪರಿಹಾರವನ್ನು ಕುಟುಂಬಗಳಿಗೆ ನಿನ್ನೆ ಅದನ್ನು ಪರಿಹಾರ ಅನೌನ್ಸ್ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ಎಲ್ಲ ನೌಕರರ ಮತ್ತು ಶಿಕ್ಷಕರ ಸಂಘಗಳ ಪರವಾಗಿ ಮಾನ್ಯ ಗೌರವಾನ್ವಿತ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬರಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮಾನ್ಯ MC ಸುಧಾಕರ್ ಸಾಹೇಬರಿಗೆ ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಗೌರವಾನ್ವಿತ ಶಾಸಕರಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಮತ್ತು ನಮ್ಮ ಜಿಲ್ಲಾ ಸಂಘ, ಸರ್ಕಾರಿ ನೌಕರರ ಸಂಘ ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಹಾಗೂ ಸಮಸ್ತ ಸರ್ಕಾರಿ ನೌಕರರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೀವಿ. ಹಾಗಾಗಿ ಆ ಸಂದರ್ಭದಲ್ಲಿ ಅವ್ರಿಗೆ ಅವಶ್ಯಕತೆ ಇರುವಂತಹ ಯಾವ ಆಸ್ಪತ್ರೆ ಇದೆ ಆ ಸಂದರ್ಭಗಳಲ್ಲಿ ಅಂತಹದ್ದು ಕಡೆ ಹೋಗೋದಕ್ಕೆ ಒಂದು ಅವಕಾಶ ಆಕ್ಸಿಡೆಂಟ್ ಆಯ್ತು, ಬಟ್ ಅಂತ ಆಕ್ಸಿಡೆಂಟ್ ಆದ್ರೆ ನಮ್ಮಲ್ಲಿ ಕೊಲಂಬಿಯಾ ಆಕ್ಸಿಡೆಂಟ್ ನಾವು ನೀವು ಇರಲ್ಲ, ನೌಕರಿ ಜೊತೆ ಆಕ್ಸಿಡೆಂಟ್ ಅಂತ ಸಂದರ್ಭದಲ್ಲಿ ಅವ್ರಿಗೆ ಇದು